ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ರಾಷ್ಟ್ರೀಯ ಹೆದ್ದಾರಿ ವಾಹನ ಸವಾರರ ಜೀವಕ್ಕೆ ಕಂಟಕ ಆಗ್ಬಿಟ್ಟಿದೆಯಂತೆ. ಅವೈಜ್ಞಾನಿಕ ರಸ್ತೆ ಮತ್ತು ವೃತ್ತ ನಿರ್ಮಾಣದಿಂದ ಪ್ರಯಾಣಿಕರು ಜೀವ ಭಯದಲ್ಲಿ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಅದೇ ಜಾಗದಲ್ಲಿ 10 ಬಾರಿ ಆಕ್ಸಿಡೆಂಟ್ ಆದ್ರೂ ಕೂಡ ಹೈವೇ ಅಥಾರಿಟಿ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಹಾಗಾದ್ರೆ ವಾಹನ ಸವಾರರಿಗೆ ಡೇಂಜರ್ ಹೆದ್ದಾರಿ ಆಗಿರುವಂತಹ ಆ ರಸ್ತೆ ಯಾವುದು, ಇರೋದಾದ್ರೂ ಎಲ್ಲಿ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಕೋಟೆನಾಡು ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆ. ಇದೇ ಮಾರ್ಗದ ಮೂಲಕ ಚಿತ್ರದುರ್ಗ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ NH 269 ಹಾದು ಹೋಗುತ್ತದೆ. ಆದರೆ ಇದೇ ರಾಷ್ಟ್ರೀಯ ಹೆದ್ದಾರಿ ಇದೀಗ ವಾಹನ ಸವಾರರ ಪ್ರಾಣಕ್ಕೆ ಕುತ್ತು ತಂದಿಟ್ಟಿದೆ. ಚಿತ್ರದುರ್ಗ ನಗರದಿಂದ ಶಿವಮೊಗ್ಗ ಕಡೆ ಹೋಗುವ ಪ್ರಯಾಣಿಕರು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಅಲ್ಲದೆ ಮುರುಘಾ ಮಠದ ಕಡೆಯಿಂದಲೂ ಕೂಡ ವಾಹನಗಳು ಇದೇ ರಸ್ತೆ ಬಂದು ಸೇರ್ತಾ ಇದ್ದು, ಏಕಕಾಲಕ್ಕೆ 2 ಬದಿಯ ವಾಹನಗಳು ಒಂದೇ ಕಡೆ ಸೇರುತ್ತವೆ. ಹೊಳಲ್ಕೆರೆ ಕಡೆಯಿಂದ ಬರೋ ವಾಹನಗಳು ಇದೇ ಜಾಗದಲ್ಲಿ ಡೈವರ್ಟ್ ಆಗೋದ್ರಿಂದ ಕೃಷ್ಣ ಸರ್ಕಲ್ ಇದೀಗ ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ. ಶಿವಮೊಗ್ಗ ಕಡೆಯಿಂದ ಬರೋ ಬಸ್ಸುಗಳು ಮತ್ತು ಕಾರುಗಳು ಮತ್ತು ಚಿತ್ರದುರ್ಗ ಕಡೆಯಿಂದ ಬಸ್ಸು ಕಾರು ಬರ್ತವೆ, ಮತ್ತು ಮಳಪಟ್ಟಿ ಕಡೆಯಿಂದ ಬಸ್ಸು ಕಾರುಗಳು ಬರ್ತವೆ. ಎಲ್ಲ ಒಂದೇ ಟೈಮ್ ಬಂದುಬಿಟ್ರೆ ಈ ಕೃಷ್ಣ ಸರ್ಕಲಲ್ಲಿ ಎಲ್ಲ ಒಂದೇ ಟೈಮ್ ಬಂದ್ಬಿಟ್ರೆ ಆಕ್ಸಿಡೆಂಟ್ಗಳು ಆಗೋದು ಭಾಳ ಖಂಡಿತ ಆಕ್ಸಿಡೆಂಟ್ ಅದೇ ಆಗ್ತವೆ. ಇಷ್ಟೇ ಅಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶ್ರೀಕೃಷ್ಣ ಸರ್ಕಲ್ ಕೂಡ ತಲೆ ಎತ್ತಿದೆ. ಆದರೆ ವೃತ್ತಾಕಾರದಲ್ಲಿ ನಿರ್ಮಾಣವಾಗಿಲ್ಲ. ಇದರಿಂದ ವಾಹನಗಳು ಕ್ರಾಸ್ ಮಾಡಲು ಆಗದೆ ಚಾಲಕರು ಪರದಾಡುವಂತಾಗಿದೆ. ಪದೇ ಪದೇ ಇಲ್ಲಿ ಅಪಘಾತಗಳಾಗ್ತಾ ಇದ್ದು ಸವಾರರ ಪಾಲಿಗೆ ಕಂಟಕವಾಗಿದೆ. ಎಷ್ಟಾದ್ರೂ ಹೈವೇ ಅಥಾರಿಟಿ ಅಧಿಕಾರಿಗಳು ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವೃತ್ತ ಹತ್ರ ವೆಹಿಕಲ್ದು ಪ್ರಾಬ್ಲಮ್ ಆಗುತ್ತೆ, ಆಕ್ಸಿಡೆಂಟ್ ಝೋನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ನಮಗೆ ಅದು ಇದು ಏನಂದರೆ, ನಮಗೆ ರೋಡ್ ಸೇಫ್ಟಿ ಮೀಟಿಂಗಲ್ಲಿ ಈ ಥರ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಉಂಟಾದರೆ ಎಲ್ಲಿ ಹಂಪ್ಸ್ ಹಾಕಬೇಕು, ಆಮೇಲೆ ಅವರಿಗೆ ಏನಾದರೂ ಅಲ್ಲಿ ಲೈನ್ಸ್ಗಳು, ಸಿಗ್ನಲ್ ಲೈನ್ಸು ಆ ಥರ ಏನಾದರೂ ಇದ್ದರೆ, ಆಮೇಲೆ ಆಟೋ ಸ್ಟ್ಯಾಂಡ್ಗಳು, ಟ್ರಾಫಿಕ್ ಪ್ಲೇಸಸ್ಗಳನ್ನು ನಮಗೆ ಫೈನಲ್ ಲಿಸ್ಟ್ ಮಾಡಿ ಕೊಟ್ಟಿರ್ತಾರೆ. ಆ ಪ್ರಕಾರಕ್ಕೆ ನಮ್ಮಲ್ಲಿ ಈಗ ಆಲ್ರೆಡಿ 12 ಆಟೋ ಸ್ಟ್ಯಾಂಡ್ಗಳಿಗೆ ನಾವು ಟೆಂಡರ್ ಕರ್ಕೊಂಡಿದ್ದೀವಿ. ಆಮೇಲೆ ಹಂಪ್ಸ್ ಹಾಕ್ಲಿಕ್ಕೂ ಟೆಂಡ್ರಿಗೆ ಫೈನಲ್ ಆಗಿದೆ. ಒಟ್ಟಾರೆ ಚಿತ್ರದುರ್ಗದ ಶ್ರೀಕೃಷ್ಣ ಸರ್ಕಲ್ ಇದೀಗ ಆಕ್ಸಿಡೆಂಟ್ ಸ್ಪಾಟ್ ಆಗಿದ್ದು, ಇಲ್ಲಿನ ಪ್ರಯಾಣಿಕರು ಜೀವ ಕೈಯಲ್ಲಿಡಿದು ಸಂಚಾರ ಮಾಡ್ತಿದ್ದಾರೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಸರಿಪಡಿಸಬೇಕಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.